ವೃಷ್ಟಿಸೂತ್ರ ಕೃತೋ ವಂದೇ ಮರುಳಾರಾಧ್ಯಂ ಜಗದ್ಗುರು. ಮಂಗಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ನಡೆದುಕೊಂಡು ಬರುತ್ತಿರುವ ಮಾಹೇಶ್ವರ ಜಾತ್ರಾ ರಥೋತ್ಸವದ ನಿಮಿತ್ತವಾಗಿ ಶ್ರೀಮದ್ ಉಜ್ಜಯಿನಿ ಶ್ರೀಮದ್ ಕಾಶಿ ಜಗದ್ಗುರುಗಳವರನ್ನು ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ವೈಭವಪೂರ್ವಕವಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವದ ಮೆರವಣಿಗೆಯನ್ನು ನೆರವೇರಿಸಿಕೊಂಡು ಬಂದು ಈಗ ನಡೆಯುತ್ತಿರುವ ಧರ್ಮ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿ ತಮ್ಮ ದರ್ಶನಾಶೀರ್ವಚನಗಳನ್ನು ಅನುಗ್ರಹಿಸುತ್ತಿರುವ ಶ್ರೀಮದ್ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ 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 1008 ಜಗದ್ಗುರು ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಾನಗಳವರಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವ ಕೂಡ್ಲಿಗಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿಯವರೇ, ಗುರುಸಿದ್ದನಗೌಡರನ್ನು ಮೊದಲುಗೊಂಡು ಪಂಚಾಯತಿ ಅಧ್ಯಕ್ಷರನ್ನು ಮೊದಲುಗೊಂಡು ಎಲ್ಲ ಗಣ್ಯಮಾನ್ಯ ಅತಿಥಿಗಳೇ, ಗ್ರಾಮದ ಯಾವತ್ತು ಹಿರಿಯರೇ, ಮಠಸ್ಥರೇ, ಮಾಹೇಶ್ವರ ಬಳಗವೇ, ಅಪಾರ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ಭಕ್ತ ಬಂಧುಗಳೇ, ತಾಯಂದಿರೇ, ಮುದ್ದು ಮಕ್ಕಳೇ ಸೇರಿದಂಥ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳ ಸಿದ್ಧರು, ಜಗನ್ಮಾತೆ ಗೌರಿದೇವಿ, ನಿಮ್ಮೂರಿನಲ್ಲಿ ಲಿಂಗಾಂಗ ಸಾಮರಸ್ಯದ ಚಿರಂತನ ಗದ್ದಿಗೆಯಲ್ಲಿರುವ ಉಜ್ಜಯಿನಿ ಲಿಂಗೈಕ್ಯ ಜಗದ್ಗುರು ಗುರುಸಿದ್ಧ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಆಶೀರ್ವಾದ ಅನುಗ್ರಹ ಸದಾವಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ನಿಮ್ಮೆಲ್ಲರಿಗೂ ಕೂಡ ಹಾರೈಸ್ತಕ್ಕಂಥವರಾಗಿದ್ದೇವೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳು ಅಭಿವೃದ್ಧಿಯಾಗಲಿ, ವಧೂವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನಾಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ ಸಂಸ್ಕಾರವಂತ ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂಥ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ. ಮಂಗಾಪುರ ಗ್ರಾಮ ಅಂದರೆ ಬಹುಶಃ ಈ ಭಾಗದಲ್ಲಷ್ಟೇ ಅಲ್ಲ, ವಿಜಯನಗರ ಜಿಲ್ಲೆಯೊಳಗೆ ಮಾಹೇಶ್ವರ ಜಾತ್ರೆಯನ್ನು ಅತ್ಯಂತ ಅದ್ಧೂರಿ ಮತ್ತು ವೈಭವದಿಂದ ನಡೆಸುವಂಥ ಗ್ರಾಮ ಅದು ಮಂಗಾಪುರ ಗ್ರಾಮ. ಈ ಗ್ರಾಮದ ಮಾಹೇಶ್ವರ ಜಾತ್ರೆ ಅನೇಕ ವಿಶೇಷತೆಗಳನ್ನು ಒಳಗೊಂಡದು. ಈಗಾಗಲೇ ನಮ್ಮ ಕೂಡ್ಲಿಗಿ ಶ್ರೀಗಳವರು ಹೇಳಿದ ಹಾಗೆ ಪ್ರತಿ ವರ್ಷವೂ ಕೂಡ ಅಡ್ಡಪಲ್ಲಕ್ಕಿ ಉತ್ಸವ ಮಾಡಿ ಆ ಮೂಲಕವಾಗಿ ಮಾಹೇಶ್ವರ ಜಾತ್ರೆ ಮಾಡತಕ್ಕಂಥ ಯಾವುದಾದ್ರೂ ಗ್ರಾಮ ಇದ್ದರೆ ಅದು ಮಂಗಾಪುರ ಗ್ರಾಮ ಅನ್ನುವಂಥದ್ದು. ಅದರಲ್ಲೂ ಲಿಂಗೈಕ್ಯ ಉಜ್ಜಯಿನಿ ಜಗದ್ಗುರು ಗುರುಸಿದ್ಧ ರಾಜದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದಂಗಳವರ ಒಂದು ಕರ್ತೃಗದ್ದಿಗೆಯನ್ನು, ಲಿಂಗಾಂಗರ ಸಾಮರಸ್ಯದ ಸಮಾಧಿಯನ್ನು ಈ ಗ್ರಾಮದಲ್ಲಿಯೇ ಹೊಂದಿ ಹೆಸರು ಮಂಗಾಪುರ ಆಗಿದ್ದರೂ ಕೂಡ ಒಂದು ಅರ್ಥದೊಳಗೆ ಉಜ್ಜಯಿನಿ ಜಗದ್ಗುರುಗಳವರ ಲಿಂಗಾಂಗ ಸಾಮರಸ್ಯದ ಸ್ಥಳ ಅಂದರೆ ಇದು ಮತ್ತೊಂದು ಉಜ್ಜಯಿನಿಯೇ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ನಡ್ಕೊಂಡು ಬಂದಂಥ ಗ್ರಾಮ ಅಂದರೆ
ಅದು ಮಂಗಾಪುರ ಗ್ರಾಮದ ಜನ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆ ಮತ್ತು ಅಭಿಮಾನದಿಂದ ಹೇಳೋದಕ್ಕೆ ಬಯಸ್ತೇವೆ. ಬಹುಶಃ ಅನೇಕ ಕಡೆ ಜಾತ್ರೆಗಳಿಗೆ ಹೋಗ್ತಿರ್ತೀವಿ, ಆದರೆ ಮಾಹೇಶ್ವರ ಜಾತ್ರೆಯನ್ನು ಇಡೀ ನಮ್ಮೂರಿನ ಜಾತ್ರೆ ಅನ್ನುವಂತಹ, ನಮ್ಮೂರಿನ ಹಬ್ಬ ಅನ್ನುವಂತೆ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥದ್ದನ್ನು ನಾವು ಮಂಗಾಪುರ ಗ್ರಾಮದಲ್ಲಿ ಯಾವತ್ತೂ ಕೂಡ ನೋಡ್ಕೊಂಡು ಬಂದಿದ್ದೇವೆ. ಆ ಹಿನ್ನೆಲೆಯೊಳಗೆ ಎಂಥ ಕೊರೋನಾ ಬಂದ ಸಂದರ್ಭ ಇರ್ಬೋದು ಅಥವಾ ಬೇರಾವುದೇ ಸಂದರ್ಭ ಇರ್ಬೋದು, ಜಾತ್ರೆ ನಿಲ್ಲದ ಹಾಗೆ, ಉತ್ಸವ ನಿಲ್ಲದ ಹಾಗೆ ಆ ಕಾರ್ಯಕ್ರಮವನ್ನು ಮಾಡಿದಂಥ ಕೀರ್ತಿ ಮಂಗಾಪುರ ಗ್ರಾಮದ ಜನರಿಗೆ ಅದು ಸಲ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ಮಾಹೇಶ್ವರ ಜಾತ್ರೆಯನ್ನು ಭಾಳ ಕಡೆ ಅನೇಕ ಗ್ರಾಮಗಳಲ್ಲಿ ಅತ್ಯಂತ ಸಡಗರದಿಂದ ಮಾಡ್ತಾರೆ. ಮಾಹೇಶ್ವರ ಅನ್ನುವಂಥದ್ದೇನಿದೆಯಲ್ಲ, ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಿಂದ ಬಂದಿರತಕ್ಕಂಥದ್ದು. ಸಾಮಾನ್ಯವಾಗಿ ಮಾಹೇಶ್ವರ ಜಾತ್ರೆ ಅಂದರೆ ಇದು ಜಂಗಮರ ಜಾತ್ರೆ, ಗಣಾಧೀಶರ ಜಾತ್ರೆ, ಗಣಾಚಾರಿಗಳ ಜಾತ್ರೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಊರಿಗೊಂದು ಮಠ, ಊರಿಗೊಂದು ದೇವಸ್ಥಾನ ಅನ್ನುವಂಥದ್ದೇನು ಪರಂಪರೆ ಹಿಂದಿನ ಕಾಲದಿಂದ ಇತ್ತು, ಆ ನಾಣ್ಣುಡಿಯ ಪ್ರಕಾರವಾಗಿ ಪ್ರತಿ ವರ್ಷವೂ ಕೂಡ ಜಂಗಮ ಒಂದು ಊರೊಳಗೆ ಇದ್ದ ಅಂತ ಕೇಳಿದರೆ ಆ ಊರು ಉದ್ಧಾರ ಆಗ್ತದೆ ಅನ್ನುವಂಥದ್ದು ನಡೆದುಕೊಂಡು ಬಂದಂಥ ಪದ್ಧತಿ. ಆ ನಿಟ್ಟಿನೊಳಗೆ ಜಂಗಮನ ಆರಾಧನೆಯನ್ನು, ಪರಶಿವನ ಪ್ರತಿರೂಪವಾಗಿರ್ತಕ್ಕಂಥ ಆ ಜಂಗಮನ ಆರಾಧನೆಯನ್ನು ಮಾಹೇಶ್ವರ ಸ್ವರೂಪದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು ನಾವು ಅನೇಕ ಕಡೆಗಳಲ್ಲಿ ನೋಡ್ತಾ ಇದ್ದೇವೆ. ಆದರೆ ಎಲ್ಲರೂ ಕೂಡ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂತ ಕೇಳಿದರೆ, ಸಾಮಾನ್ಯವಾಗಿ ಜಗದ್ಗುರುಗಳು ಬಂದಾಗ, ಶಿವಾಚಾರ್ಯರು ಬಂದಾಗ, ಊರಿನ ಮಠಸ್ಥರಿದ್ದಾಗ ಅನೇಕ ವ್ಯವಸ್ಥೆಗಳಲ್ಲಿ ಭಿನ್ನ ಭೇದಗಳನ್ನು ನಾವು ನೋಡ್ತಿರ್ತೀವಿ. ಆದರೆ ವೀರಶೈವರ ಧರ್ಮ ಗ್ರಂಥ ಏನು ಹೇಳ್ತದ ಅಂತ ಕೇಳಿದರೆ, ಗುರುವಿನಲ್ಲಿ, ಲಿಂಗದಲ್ಲಿ, ಜಂಗಮನಲ್ಲಿ ಏಕೋಭಾವನೆಯನ್ನು ಹೊಂದಿರಬೇಕು ಅನ್ನುವಂಥದ್ದನ್ನು ಸಾರ್ತದೆ. ಏಕಮೂರ್ತಿ ತ್ರಯೋರ್ಭಾಗ ಗುರುಲಿಂಗ ಜಂಗಮಶ್ಚ ಅನ್ನುವಂಥ ಮಾತನ್ನು ಕರ್ಕೊಂಡು ಬರ್ತಾರೆ. ಅಂದರೆ ಗುರುವಿಗೆ ಯಾವ ಗೌರವ ಕೊಡ್ತೀರೋ, ಯಾವ ಶ್ರದ್ಧೆ ಇರ್ತದೋ, ಯಾವ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯ ಇರ್ತದೋ ಅದನ್ನೇ ಲಿಂಗಕ್ಕೂ ಕೂಡ ಕೊಡಬೇಕು. ಗುರುವಿಗೆ ಲಿಂಗಕ್ಕೆ ಕೊಟ್ಟಂಥ ಪ್ರಾತಿನಿಧ್ಯವನ್ನು ಜಂಗಮನಿಗೂ ಕೂಡ ಕೊಡಬೇಕು, ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದನ್ನು ಶಾಸ್ತ್ರ ಕರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅಂದರೆ ಗುರುವಿನಲ್ಲಿ, ಲಿಂಗದಲ್ಲಿ, ಜಂಗಮನಲ್ಲಿ ಭೇದವನ್ನು ಎಣಿಸಬಾರದು ಅನ್ನುವಂಥದ್ದು. ಇಲ್ಲಿ ಸ್ವಲ್ಪ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಗುರು ಯಾರು? ಗುರುವನ್ನು ಏನಂತ ಕರಿತೀವಿ ನಾವು? ಅಪ್ರತ್ಯಕ್ಷನಾದಂಥ ಮಹಾದೇವನನ್ನು ಪ್ರತ್ಯಕ್ಷ ರೂಪದಲ್ಲಿ ಯಾರ ರೂಪದಲ್ಲಿ ಕಾಣ್ತೇವೆ ಅಂದರೆ ಗುರುವಿನ ರೂಪದಲ್ಲಿ ಕಾಣ್ತೇವೆ. ಅದಕ್ಕೆ ಗುರುವಿಗೆ ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವೋ ಮಹೇಶ್ವರ, ಅಂದರೆ ಪರಮಾತ್ಮನನ್ನು ಎಲ್ಲಿ ಕಾಣಬೇಕಪ್ಪ ಅಂದರೆ ಗುರುವಿನಲ್ಲಿಯೇ ಕಾಣಬೇಕಂತ. ಹಾಗಾಗಿ ಗುರುವನನ್ನು ಬ್ರಹ್ಮ, ಗುರುವನ್ನು ವಿಷ್ಣು, ಗುರುವನ್ನು ಮಹೇಶ್ವರ, ಶಿವಸ್ವರೂಪ ಅಂತೇಳಿ ಕರೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗೆ ಗುರುವು ಕೂಡ ಪರಶಿವನ ಪ್ರತಿರೂಪವೇ ಆಗಿರ್ತಕ್ಕಂಥದ್ದು. ಇನ್ನು ಲಿಂಗ, ಅದು ಕೂಡ ಪರಶಿವನ ಚೈತನ್ಯ ಶಕ್ತಿಯನ್ನು ಹೊಂದಿರತಕ್ಕಂಥ, ಶಿವ ಚೈತನ್ಯ ಶಕ್ತಿಯ ಕಳಾತ್ಮಕವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕ ಒಂದು ಚಿಹ್ನೆ, ಅದು ಕೂಡ ಪರಶಿವನ ಒಂದು ಚಿಹ್ನೆಯೇ ಆಗಿದೆ, ಪರಶಿವನ ಪ್ರತಿರೂಪವೇ ಆಗಿದೆ ಅಂತೇಳಿ ನಾವು ಧರಿಸ್ತಕ್ಕಂಥದ್ದನ್ನು ನೋಡ್ತೀವಿ. ಹಾಗೆ ಗುರುವಿನಲ್ಲಿ, ಲಿಂಗದಲ್ಲಿ ಭೇದ ಇರಬಾರದು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ, ಇವೆರಡರ ಜೊತೆಗೆ ಜಂಗಮನನ್ನು ಕೂಡ ಅದೇ ಸ್ವರೂಪದಲ್ಲಿ ಕಾಣಬೇಕು ಅನ್ನುವಂಥದ್ದು. ಜಂಗಮೋ ಜಗದೋದ್ಧಾರಕ, ಜಂಗಮೋ ಜಗದ್ರಕ್ಷಕ ಅನ್ನುವಂಥ ಮಾತದ. ಜಗದ್ಗುರುಗಳಾಗಲಿ, ಶಿವಾಚಾರ್ಯರಾಗಲಿ ಯಾವಾಗೋ ಒಂದು ಸಲ, ಎರಡು ಸಲ ನಿಮ್ಮೂರಿಗೆ ಬಂದು ಹೋಗ್ಬೋದು. ಆದರೆ ಪ್ರತಿನಿತ್ಯವೂ ಕೂಡ ಒಂದು ಊರಲ್ಲಿರ್ತಕ್ಕಂಥ ಒಂದು ಮಠಪತಿ, ಒಂದು ಊರಲ್ಲಿರ್ತಕ್ಕಂಥ ಒಬ್ಬ ಮಠಾಧೀಶ ಅಥವಾ ಮಠದಯ್ಯ ಅಂತ ನಾವೇನು ಕರಿತೀವಿ, ಆತ ಪ್ರತಿನಿತ್ಯವೂ ಕೂಡ ಊರಿನ ಹವಿಕವಿಗಳನ್ನು, ಜನನ ಮರಣದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು, ಅದರೊಟ್ಟಿಗೆ ಊರಿನೊಳಗೆ ಏನೇನು ನಡೆದರೂ ಕೂಡ ಅದರೆಲ್ಲರ ಹೊಣೆಗಾರಿಕೆಯನ್ನು ಹೊತ್ತು ಆ ಎಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡತಕ್ಕಂಥ ನಿಜವಾದ ಒಬ್ಬ ಮಾಹೇಶ್ವರ ಸ್ವರೂಪಿ ಒಬ್ಬ ಜಂಗಮನಾಗಿರ್ತಾನೆ ಅನ್ನುವಂಥದ್ದನ್ನು ಮರೀಬಾರದು. ಆ ಕಾರಣಕ್ಕಾಗಿಯೇ ಪ್ರತಿ ಶ್ರಾವಣ ಇರ್ಬೋದು, ಅನೇಕ ಶುಭ ಸಂದರ್ಭಗಳಲ್ಲಿರ್ಬೋದು, ಆ ಜಂಗಮ ತನ್ನ ಸಂಸ್ಕಾರಕ್ಕಾಗಿ ಎಲ್ಲರ ಮನೆಗೆ ಭಿಕ್ಷಾಟನೆಯನ್ನು ಮಾಡತಕ್ಕಂಥದ್ದು. ಅವರು ಕೊಡ್ತಕ್ಕಂಥ ಆ ಜೋಳಿಗೆಯಲ್ಲಿ ನೀಡ್ತಕ್ಕಂಥ ಧಾನ್ಯ ಇರ್ಬೋದು, ದವಸ ಇರ್ಬೋದು,
ದಕ್ಷಿಣೆ ಇರ್ಬೋದು, ಅದನ್ನು ತೆಗೆದುಕೊಂಡು ಬಂದು ಆ ಗ್ರಾಮದ ಸಂಸ್ಕಾರದ ಎಲ್ಲರ ಏಳಿಗೆಗಾಗಿ ಅದನ್ನು ಬಳಸ್ತಕ್ಕಂಥ ಒಂದು ಪದ್ಧತಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರತಕ್ಕಂಥದ್ದು. ನಿಮಗೆ ಗೊತ್ತದ, ಒಂದು ಹಾಡು ಯಾವಾಗಲೂ ನೀವು ಕೇಳ್ತಿರ್ತೀರಿ, ಶಿವನು ಭಿಕ್ಷಕ್ಕೆ ಬಂದ ಅನ್ನುವಂಥ ಮಾತನ್ನು. ಅಂದರೆ ಶಿವನೇ ಸಾಕ್ಷಾತ್ ತನ್ನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಹತ್ತಿರ ಭಿಕ್ಷೆಯನ್ನು ಬೇಡಿದ ಅನ್ನುವಂಥ ಮಾತು ಬರ್ತದೆ. ಅಂದರೆ ಜಂಗಮನು ಕೂಡ ಶಿವಸ್ವರೂಪನೇ. ಆ ಶಿವ ಮಾಡತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಒಬ್ಬ ಜಂಗಮ ಮಾಡ್ತಾನೆ ಅನ್ನುವಂಥ ಮಾತು ಬರ್ತದೆ. ಹಾಗಾಗಿ ಆ ಮಾಹೇಶ್ವರ ಪ್ರತಿರೂಪವಾಗಿರ್ತಕ್ಕಂಥ ಜಂಗಮನ ಆರಾಧನೆಯನ್ನೇ ಮಾಹೇಶ್ವರ ಜಾತ್ರೆ ಅಂತೇಳಿ ಗ್ರಾಮ್ಯ ಭಾಷೆಯೊಳಗೆ ಕರೆದುಕೊಂಡು ಬಂದು, ಅದು ಪ್ರತಿ ಗ್ರಾಮದಲ್ಲಿ ವರ್ಷಕ್ಕೆ ಒಂದು ಬಾರಿ, ಅದು ಸಾಮಾನ್ಯವಾಗಿ ಧನುರ್ಮಾಸದಲ್ಲಿ ನಡೆಯತಕ್ಕಂಥ ಒಂದು ಜಾತ್ರಾ ಮಹೋತ್ಸವವಾಗಿ ಊರಿನ ಹಬ್ಬವಾಗಿ ನಡೆದುಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆ ಹಿನ್ನೆಲೆಯೊಳಗೆ ಜಂಗಮನ ಸತ್ಕಾರ ಆದರೆ, ಜಂಗಮನ ಪೂಜೆ ಆದರೆ, ಲಿಂಗ ಪೂಜೆ ಆದರೆ, ಗುರುವಿನ ಪೂಜೆ ಆದರೆ ಅದು ಸಾಕ್ಷಾತ್ ಮಹೇಶ್ವರನ ಪರಶಿವನ ಪೂಜೆಯೇ ಆಗ್ತದೆ ಅನ್ನುವಂಥ ಮಾತನ್ನು ಶಾಸ್ತ್ರಗಳಲ್ಲಿ ಕರೆದುಕೊಂಡು ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯೊಳಗೆ ಮಂಗಾಪುರ ಗ್ರಾಮ ಅನೇಕ ವರ್ಷಗಳು, ಯಾವ ವರ್ಷದಿಂದ ಪ್ರಾರಂಭ ಆಗಿದೆ ನಿಮಗೆ ಯಾರಿಗೂ ಗೊತ್ತಿಲ್ಲ. ನಿಮ್ಮ ತಾತ ಮುತ್ತಾಂತಂದಿರು ನಡೆಸ್ಕೊಂಡು ಬಂದಂಥ ಈ ಜಾತ್ರಾ ಮಹೋತ್ಸವದ ಪರಂಪರೆ ಪದ್ಧತಿಯನ್ನು ಇವತ್ತಿಗೂ ಕೂಡ ನೀವು ಮುಂದುವರಿಸ್ಕೊಂಡು ಬಂದಿದ್ದೀರಿ. ಬಹುಶಃ ಉಳಿದ ಊರುಗಳಿಗೆ ಒಂದು ಮಾದರಿ ಆದರ್ಶವಾಗಿರ್ತಕ್ಕಂಥ ಮಾಹೇಶ್ವರ ಜಾತ್ರೆಯನ್ನು ಯಾವ ಊರಲ್ಲಿ ನಾವು ಕಾಣ್ತಾ ಇದ್ದೇವೆ ಅಂದರೆ ಅದು ಮಂಗಾಪುರ ಗ್ರಾಮದಲ್ಲಿ ಕಾಣ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ನಾವಾದರೂ ಕೂಡ ಅಪ್ಪಣೆಯನ್ನು ಕೊಡೋದಕ್ಕೆ ಬಯಸ್ತೇವೆ. ಯಾಕೆ ಅಂತ ಕೇಳಿದರೆ, ಪೀಠಾರೋಹಣ ಆದ 14 ವರ್ಷಗಳಲ್ಲಿ ಒಂದು ವರ್ಷವೂ ಕೂಡ ಬಿಡದ ಹಾಗೆ ಈ ಮಾಹೇಶ್ವರ ಜಾತ್ರೆಯಲ್ಲಿ ಪಾಲ್ಗೊಂಡು ಪ್ರತಿ ವರ್ಷವೂ ಕೂಡ ನಮ್ಮೂರಿಗೆ ಜಗದ್ಗುರುಗಳು ಬರಬೇಕು, ಅವರ ಆಶೀರ್ವಾದ ಆಗಬೇಕು. ಅಷ್ಟೇ ಅಲ್ಲ, ಪ್ರತಿ ವರ್ಷವೂ ಅಡ್ಡಪಲ್ಲಕ್ಕಿ ಉತ್ಸವ ನಡೆದು ಅವರ ಆಶೀರ್ವಾದ ಸಿಗಬೇಕು ಅನ್ನುವಂಥ ಗಟ್ಟಿ ಭಕ್ತರು ಎಲ್ಲದಾರ ಅಂದರೆ ಅದು ಮಂಗಾಪುರ ಗ್ರಾಮದೊಳಗೆ ಅದಾರ ಅನ್ನುವಂಥದ್ದು. ಇದರ ಜೊತೆಗೆ ಕೇವಲ ಉತ್ಸವ ನಡೀತಿತ್ತು, ಹಾಗೆ ಜಾತ್ರೆ ನಡೀತಿತ್ತು. ಅನೇಕ ವರ್ಷಗಳಿಂದ, ಕಳೆದೆರಡು ವರ್ಷಗಳಿಂದ ನೂತನವಾದ ರಥವನ್ನು ನಿರ್ಮಾಣ ಮಾಡಿ ಆ ರಥೋತ್ಸವವನ್ನು ಕೂಡ ಮಾಡತಕ್ಕಂಥ ಪದ್ಧತಿಯನ್ನು ಈ ಗ್ರಾಮದಲ್ಲಿ ನೆರವೇರಿಸಿಕೊಂಡು ಬಂದಿದ್ದಾರೆ. ಭಾಳ ಸುಂದರವಾಗಿರ್ತಕ್ಕಂಥ ರಥ. ನಮ್ಮ ಸ್ವಾಮಿಗಳು ಹೇಳಿದಾಗೆ ತೀರಾ ರಾತ್ರಿ ಮಾಡಬಾರದು. ಯಾಕೆಂತ ಕೇಳಿದರೆ, ಸಾಮಾನ್ಯವಾಗಿ ಗೋಧೂಳಿ ಮುಹೂರ್ತಕ್ಕೆ ರಥೋತ್ಸವದ ಕಾರ್ಯಕ್ರಮ ನಡೀಬೇಕು ಅನ್ನುವಂಥದ್ದನ್ನು ಈಗಾಗಲೇ ಹೋದ ವರ್ಷ ಅಪ್ಪಣೆಯನ್ನು ಮಾಡಿದ್ದೀವಿ. ನಿಮ್ಮ ಸಮಯ ರಾತ್ರಿ ಆದರೆ ಬರುವಂಥವರಿಗೆ, ಅನೇಕ ಜನರಿಗೆ ಅದು ತೊಂದರೆ, ಕಿರುಕುಳ ಆಗಬಾರ್ದು. ಆ ನಿಟ್ಟಿನೊಳಗೆ ಸಾಧ್ಯವಾದಷ್ಟು ಹೇಗೆ ಈ ರೀತಿ ಇವತ್ತು ಎಲ್ಲರೂ ಕೂಡ ಭಾಳಷ್ಟು ಜನ ಅಪೇಕ್ಷೆ ಮಾಡ್ತಾ ಇದ್ರು, 2 ಗಂಟೆಗೆ ಅಡ್ಡಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಗಬೇಕು, 3ಕ್ಕೆ ಆಗಬೇಕು ಅಂಥೇಳಿ. ಆದರೆ ಮಂಗಾಪುರದ ಜನ ಹೆಂಗಿದ್ರಪ್ಪ ಇಲ್ಲಿವರೆಗೂ ಅಂದರೆ, ಜಗದ್ಗುರುಗಳ ಕಾರ್ ಆ ಕಡೆ ಗದ್ದಿಗೆ ಈ ಕಡೆಗೆ ಹೋದ ಮೇಲೆ ಎಲ್ಲರೂ ಬರುವಂಥದ್ದನ್ನು ನೋಡ್ತಿದ್ವಿ. ಆದರೆ ಈ ವರ್ಷ ಭಾಳ ವಿಶೇಷವಾಗಿ ಕಾಶಿ ಜಗದ್ಗುರುಳವರು ಬರ್ತಾ ಇದ್ದಾರೆ ಅಂತ ಅಂದಮೇಲೆ ಊರಿನ ನೂರಾರು ನಮ್ಮ ತರುಣರು ಎಲ್ಲರೂ ಕೂಡ ಪೀಠಕ್ಕೆ ಬಂದು ಬೈಕ್ ರ್ಯಾಲಿಯ ಮುಖಾಂತರವಾಗಿ ಕರೆಕ್ಟಾಗಿ 2 ಗಂಟೆಗೆ ಆ ರ್ಯಾಲಿಯ ಮುಖಾಂತರವಾಗಿ ಕರ್ಕೊಂಡು ಬಂದು ಸರಿಯಾದ ಸಮಯಕ್ಕೆ ಇವತ್ತು 3 ಗಂಟೆಗೆ ಪಲ್ಲಕ್ಕಿ ಉತ್ಸವ ಪ್ರಾರಂಭ ಆಗ್ಯದ. ಹೀಗೆ ಪ್ರತಿ ವರ್ಷವೂ ಕೂಡ ನೀವು ಸಮಯಕ್ಕೆ ಪರಿಪಾಲನೆ ಮಾಡಿದ್ದೆ ಆದರೆ ರಥೋತ್ಸವನೂ ಕೂಡ ಚೆನ್ನಾಗಿ ಆಗ್ತದೆ. ಮತ್ತು ಸ್ವಾಮಿ ಉತ್ಸವ ಬರಬೇಕು. ಪಲ್ಲಕ್ಕಿ ಬಂದಮೇಲೆ ಅದೇ ಪಲ್ಲಕ್ಕಿ ಒಳಗೆ ಹೋಗಿ ಸ್ವಾಮಿ ಕರ್ಕೊಂಡು ಬರ್ತಕ್ಕಂಥ ಅನ್ನುವಂಥ ಅನೇಕ ವ್ಯವಸ್ಥೆಗಳಿರೋ ಕಾರಣಕ್ಕಾಗಿ ನೀವು ಸಾಧ್ಯವಾದಷ್ಟು ಬೆಳಕಿನಲ್ಲಿ ಇವೆಲ್ಲವುಗಳನ್ನು ನೆರವೇರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ದೆ ಆದರೆ ಎಲ್ಲರೂ ಅದರೊಳಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಆಗ್ತದೆ, ಎಲ್ಲರೂ ಕಣ್ತುಂಬಿಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ಆಗ್ತದೆ ಅನ್ನುವಂಥ ಮಾತನ್ನು ಅಪ್ಪಣೆಯನ್ನು ಕೊಡಿಸಿ, ವಿಶೇಷವಾಗಿ ಇವತ್ತು ಮಂಗಾಪುರ ಗ್ರಾಮದ ಜನರ ಭಾಗ್ಯ ಎಂಥದ್ದಪ್ಪ ಅಂತ ಕೇಳಿದರೆ, ಕಾಶಿ ಜಗದ್ಗುರುಳವರು ನಿಮ್ಮೂರಿ ದಯಮಾಡಿಸಿದ್ದಾರೆ. ಕಾಶಿಯಲ್ಲಿ ಮಂಗಾಪುರ ಎಲ್ಲಿ ವಿಚಾರ ಮಾಡಿರಿ, 2,500 ಕಿಲೋಮೀಟ್ರು. ಅನೇಕ ಜನ, ಕೆಲವು ಜನ ಕಾಶಿಗೆ ಹೋಗಿ ಬಂದಿರಿ. ಆದರೆ ಇವತ್ತು ಕಾಶಿನೇ, ಕಾಶಿ ಪೀಠನೇ, ಕಾಶಿ ಜಗದ್ಗುರುಳವರು ನಿಮ್ಮೂರಿಗೆ ಬಂದು ಕಾಶಿ ದರ್ಶನ ಮಾಡ್ಸಕತ್ತಾರ ಅಂದ್ರೆ ಬಹುಶಃ ಮಂಗಾಪುರದ ಜನದ ಭಕ್ತರ ಭಾಗ್ಯ ಭಾಳ ದೊಡ್ಡದಿದೆ ಅನ್ನುವಂಥ ಮಾತು. ವಿಶೇಷವಾಗಿ ಒಂದು ನೆನಪಿಟ್ಕೊಡ್ರಿ, ಗುರುಗಳ ದರ್ಶನ ಆದರೆ, ಕಾಶಿ ಜಗದ ದರ್ಶನ ಆದರೆ ಏನಾಗ್ತದಪ್ಪ ಅಂತ ಕೇಳಿದರೆ, ಅವರು ಜ್ಞಾನಪೀಠದ ಒಡೆಯರು, ಅಂದರೆ ವಿದ್ಯಾದಿ ಒಡೆಯರವರು, ವಿದ್ಯೆಗೆ ಒಡೆಯರು. ಹಾಗಾಗಿ ನಿಮ್ಮ ಮಕ್ಕಳಿಗೆ ಯಾರಿಗೆ ವಿದ್ಯೆ ಕಡಿಮೆ ಅದ, ಯಾರಿಗೆ ಓದಿನಲ್ಲಿ ಆಸಕ್ತಿ ಕಡಿಮೆ ಅದ, ಯಾರು ಜಾಣರಾಗಬೇಕು, ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು, ನಮ್ಮ ಮಕ್ಕಳು ಜ್ಞಾನವಂತರಾಗಬೇಕು ಅನ್ನುವಂಥ ಭಾವನೆ ಇದೆ. ಅವರೆಲ್ಲ ಕಾಶಿ ಜಗದೊಳ ದರ್ಶನ ಮಾಡಿಬಿಟ್ರೆ, ಅವ್ರಿಗೆ ನಮಸ್ಕಾರ ಮಾಡಿಬಿಟ್ರೆ ನಿಮ್ಮ ಮಕ್ಕಳಿಗೆ ವಿದ್ಯೆ ಪ್ರಾಪ್ತ ಆಗ್ತದೆ, ಸರಸ್ವತಿ ಒಲಿತಾಳ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸಿ, ಬಹುಶಃ ನಮ್ಮ ಮಂಗಾಪುರ ಗ್ರಾಮದ ಎಲ್ಲ ಭಕ್ತರ ಮಕ್ಕಳು ಇನ್ನು ಮೇಲೆ ವಿದ್ಯಾವಂತರಾಗಲಿ,
ಅವರೆಲ್ಲರೂ ಕೂಡ ಸಂಸ್ಕಾರವಂತರಾಗಲಿ, ಒಳ್ಳೆಯ ವಿದ್ಯೆಯನ್ನು ಪಡೆದು ಗ್ರಾಮಕ್ಕೆ ಗೌರವವನ್ನು ತರುವಂತಹ ಒಂದು ಶ್ರೇಷ್ಠ ಮಕ್ಕಳಾಗಲಿ ಅನ್ನುವಂಥ ಆಶೀರ್ವಾದವನ್ನು ಕಾಶಿ ಜಗದ್ಗುಳವರು ಮಂಗಾಪುರ ಗ್ರಾಮದ ಎಲ್ಲ ಮಕ್ಕಳಿಗೆ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ನಿಮ್ಮ ಗ್ರಾಮದ ಪರವಾಗಿ ಅವರ ಪಾದಗಳಲ್ಲಿ ಅರಿಕೆ ಮಾಡಿಕೊಡ್ತಾ, ಬಹುಶಃ ನಿಮ್ಮ ಭಾಗ್ಯ ಭಾಳ ದೊಡ್ಡದಾದ. 2-3 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ರಿ. ಈ ವರ್ಷ ಆ ಯೋಗ ಭಾಳ ಬೇಗ ಸಿಕ್ತು. ಅನೇಕ ಸಂದರ್ಭಗಳಲ್ಲಿ ಕೇಳಿದಾಗ ಸನ್ನಿಧಿಯವರು ಭಾಳ ದೂರ ಇರ್ತಿದ್ರು. ಆದರೆ ಈ ವರ್ಷ ಬಹುಶಃ ನಿಮ್ಮೆಲ್ಲರ ಮೇಲಿನ ಆ ಪ್ರೀತಿ, ವಿಶ್ವಾಸ, ನಿಮ್ಮೆಲ್ಲರ ಭಕ್ತಿ ಅವರಿಗೆ ಅರ್ಪಣೆಯಾಗಿ ಈ ವರ್ಷ ಅವರು ದಿನಾಂಕ ನಿಗದಿ ಮಾಡಿ ನಿಮ್ಮೆಲ್ಲರಿಗೂ ಇಡೀ ದಿನ ಆಶೀರ್ವಾದ ಮಾಡತಕ್ಕಂಥ ಕಾರ್ಯದೊಳಗೆ ಅವರು ಆಶೀರ್ವಾದ ಮಾಡಿದ್ದಾರೆ. ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಕಾಶಿಪೀಠದ ಆಶೀರ್ವಾದ ಸಿಕ್ಕದೆ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಯಪಡಿಸಿ, ಭಾಳ ಚೆನ್ನಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದಿರಿ. ಪಲ್ಲಕ್ಕಿ ಅಲಂಕಾರ ಅಂತ ನಮ್ಮ ಜಗದ್ಗುಳವ್ರು ಅಂತಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವ ಊರೊಳಗೂ ಈ ಪಲ್ಲಕ್ಕಿ ಎಷ್ಟು ಚೆಂದ ಅಲಂಕಾರ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ಪಲ್ಲಕ್ಕಿಯ ಹೂಗಳ ಅಲಂಕಾರವನ್ನು ಮಾಡಿದ್ದಾರೆ. 2 ಪಲ್ಲಕ್ಕಿ ಎಷ್ಟು ಚೆಂದ ಕಾಣುತ್ತಿದ್ವು ಅನ್ನುವಂಥ ಮಾತನ್ನು ಅತ್ಯಂತ ಪ್ರಸನ್ನ ಚಿತ್ತರಾಗಿ ಜಗದ್ಗುರು ಮಹಾಸನ್ನಿಧಿಯವರು ಆ ಪಲ್ಲಕ್ಕಿಯ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ. ಅಂದರೆ ಬಹುಶಃ ಮಂಗಾಪುರ ಗ್ರಾಮದ ಜನರ ಭಕ್ತಿ ಭಾಳ ದೊಡ್ಡದದ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಬಹುಶಃ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ನಮ್ಮ ಕೋರಿಕೆಗೆ ಮನ್ನಿಸಿ ದಯಮಾಡಿಸಿರೋದಕ್ಕೆ ನಿಮ್ಮೆಲ್ಲರ ಪರವಾಗಿ, ಉಜ್ಜಯಿನಿ ಪೀಠದ ಪರವಾಗಿ ಅವರಿಗೆ ಅನಂತ ಶತಕೋಟಿ ನಮಸ್ಕಾರಗಳನ್ನು ಮತ್ತೊಮ್ಮೆ ಮಗದೊಮ್ಮೆ ನಾವು ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ. ಅವರ ಆಶೀರ್ವಾದ, ಅವರ ಅನುಗ್ರಹ ಇದೇ ರೀತಿಯಾಗಿ ನಮ್ಮ ಮೇಲೆ, ನಿಮ್ಮ ಮೇಲೆ, ಈ ಭಾಗದ ಎಲ್ಲ ಭಕ್ತರ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಕೂಡ ಅವರಿಗೆ ವಿನಂತಿ ಮಾಡಿಕೊಳ್ತಾ, ನಮ್ಮ ಕೂಡ್ಲಿಗಿ ಹಿರೇಮಠದ ಪ್ರಶಾಂತ ಸಾಗರ ಶಿವಾಚಾರ್ಯ ಸ್ವಾಮೀಜಿಯವರು ಕಳೆದ ಅನೇಕ ವರ್ಷಗಳಿಂದ ಮಹೇಶ್ವರ ಜಾತ್ರೆಯ ಪ್ರಾರಂಭ ಮತ್ತು ಅಂತಿಮ ದಿನ ಎಲ್ಲ ಸಂಸ್ಕಾರಗಳು, ಎಲ್ಲ ಕಾರ್ಯಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಶಿವಪೂಜೆ ಅನುಷ್ಠಾನದ ಮುಖಾಂತರ ನಡೆಸಿಕೊಡ್ತಾ ಬಂದಂಥವರಾಗಿದ್ದಾರೆ. ಅಂಥ ಶ್ರೀಗಳವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿ ತಮ್ಮ ನುಡಿ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ. ಅವರಿಗೂ ಕೂಡ ಪೀಠಗಳ ಆಶೀರ್ವಾದ ಸದಾಕಾಲ ಇರಲಿ ಎನ್ನುವಂಥ ಮಾತನ್ನು ಹಾರೈಸಿ, ವಿಶೇಷವಾಗಿ ನಮ್ಮ ಗುರುಸಿದ್ದನಗೌಡರು, ಪಂಚಾಯತಿ ಅಧ್ಯಕ್ಷರು, ಇನ್ನೂ ಅನೇಕ ಜನರು ಈ ವೇದಿಕೆಯೊಳಗಿದ್ದಾರೆ. ಅವರೆಲ್ಲರಿಗೂ ಕೂಡ ಸನ್ಮಂಗಲ ಉಂಟಾಗಲಿ ಎನ್ನುವಂಥ ಮಾತನ್ನು ಹಾರೈಸಿ, ಭಾಳ ಶಿಸ್ತಿನಿಂದ ನೀವು ಕುತ್ಕೋಬೇಕು. ಮಹಾಸನ್ನಿಧಿಯವರು ಸರಸ್ವತಿ ಪುತ್ರರವರು, ಅವರ ಆಶೀರ್ವಚನವನ್ನು ನೀವೆಲ್ಲ ಗಮನವಿಟ್ಟು ಕೇಳಬೇಕು. ಯಾವ ರೀತಿಯಾಗಿ ಈಗ ನಿಶ್ಶಬ್ದವಾಗಿ ಕೂತಿದ್ದೀರಿ ಹಾಗೆ ನಿಶ್ಶಬ್ದವಾಗಿ ಕೂತ್ಕೋಬೇಕು. ಪ್ರತಿಯೊಬ್ಬರು ಕೂಡ ಅವರ ವಾಣಿಯನ್ನು ಕಣ್ತುಂಬಿಕೊಳ್ಳ್ರಿ ಎನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೂ ಕೂಡ ಅಪ್ಪಣೆಯನ್ನು ಕೊಡಿಸಿ, ನಮ್ಮ ದೊಡ್ಡವೀರಪ್ಪ ಮೇಷ್ಟ್ರು ಇರ್ಬೋದು, ಭೀಮಣ್ಣ ಇರ್ಬೋದು, ನಮ್ಮ ವೀರೇಶ್ ಇರ್ಬೋದು, ಸಿದ್ದೇಶ್ ಇರ್ಬೋದು, ಗ್ರಾಮದ ಎಲ್ಲರೂ ನಮ್ಮ ವಕೀಲರು ಇರ್ಬೋದು, ಗುರುಬಸವರಾಜ್ ಇರ್ಬೋದು, ಇವರೆಲ್ಲರೂ ಕೂಡ ಯಾವತ್ತು ಪ್ರತಿ ವರ್ಷ ಕೊಟ್ರೇಶ್ ಇರ್ಬೋದು, ನಮ್ಮ ಬಾಬು ಇರ್ಬೋದು, ಇವರೆಲ್ಲರೂ ಕೂಡ ಪ್ರತಿ ವರ್ಷ ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಒಂದು ಮಂಗಾಪುರದ ಊರಿನ ಹಬ್ಬದ ರೀತಿಯೊಳಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬಂದಿದ್ದಾರೆ. ಸೇವೆ ಮಾಡಿದಂಥ ಎಲ್ಲರಿಗೂ, ಅವರಿವ್ರ ಹೆಸರಲ್ಲ, ಮಂಗಾಪುರದ ಎಲ್ಲರ ಸೇವೆಯೂ ದೊಡ್ಡದಾದ. ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ, ಮತ್ತು ರಾತ್ರಿ ನಡೆಯತಕ್ಕಂಥ ನಾಟಕದ ಕಾರ್ಯಕ್ರಮವು ಕೂಡ ಚೆನ್ನಾಗಿ ನಡೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಮತ್ತೊಮ್ಮೆ ಸರ್ವರಿಗೂ ಕೂಡ ಆ ಪ್ರಣತಿ ಭಾಳ ಚೆನ್ನಾಗಿ ಹಾಡಿದ್ಲು. 2ನೇ ಕ್ಲಾಸು ಆ ಹುಡುಗಿ ಎಷ್ಟು ಚೆನ್ನಾಗಿ ಹಾಡಿದಾಳೆ. ಒಳ್ಳೆಯ ಭವಿಷ್ಯ ಆಕೆಗೂ ಕೂಡ ಇದೆ, ಆಕೆಗೂ ಕೂಡ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ತಿಳಿಯಪಡಿಸಿ, ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ. ಹೇಳಿ ಎಸ್ಕೊಂಡು ಹೇಳಿ ಕಟ್ರಿ ಒಂದು ನಿಮಿಷ ಮೈಕ್ ಎಲ್ಲ ಮುಗಿರ್ತಾವ ಆಮೇಲೆ ಮಾಡಿ ಇಲ್ಲಿವರೆಗೆ ಜಗದ್ಗುರು ಮಹಾಸನ್ನಿಧಿಯವರಿಗೆ ಗೌರವ ಸಮರ್ಪಣೆಯನ್ನ ಮಂಗಾಪುರ ಗ್ರಾಮದ ಗುರುಹಿರಿಯರು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕಾಶಿಯ ಜ್ಞಾನಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾವಿರಲಡ್ಡ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದ ಮಹಾಸನ್ನಿಧಿಯವರಿಗೆ ಮಂಗಾಪುರ ಗ್ರಾಮದ ಸಮಸ್ತ